ಇವತ್ತು ನಾವು ಸರ್ವರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಮತ್ತೆ ಹೈಪರ್ವೈಸರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಸರ್ವರ್ ಅಂದ್ರೆ ಒಂದು ಬಿಗ್ ಸಿಸ್ಟಮ್ ಅನ್ಕೊಳ್ಳಿ. ಸಿಸ್ಟಮ್ ಅಲ್ಲಿ ನಿಮ್ದು ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಅಪ್ಲಿಕೇಶನ್ ನೀವು ಹೋಸ್ಟ್ ಮಾಡ್ಬೇಕಾದ್ರೆ ಅದನ್ನ ಸರ್ವರ್ ಅಲ್ಲೇ ಹೋಸ್ಟ್ ಮಾಡ್ಬೇಕಾಗುತ್ತೆ. ಸೊ ಸರ್ವರ್ ಎಲ್ಲಿ ಹೋಸ್ಟ್ ಆಗಿರುತ್ತೆ ಅಂದ್ರೆ ಡೇಟಾ ಸೆಂಟರ್ ಹೋಸ್ಟ್ ಆಗುತ್ತೆ. ಸೊ ಇದೊಂದು ಬಿಗ್ ಡೇಟಾ ಸೆಂಟರ್. ಸೊ ಈ ಡೇಟಾ ಸೆಂಟರ್ ಅಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತೆ. ಈ ಡೇಟಾ ಸೆಂಟರ್ ಅಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತೆ. ಫಸ್ಟ್ ಎಲೆಕ್ಟ್ರಿಸಿಟಿ ಇರುತ್ತೆ, ಕರೆಂಟ್ ಇರುತ್ತೆ. ಎರಡನೇದು ಎ ಸಿ ಇರುತ್ತೆ. ಸೊ ಎ ಸಿ ಬಂದ್ಬಿಟ್ಟು ನಿಮ್ ಸರ್ವರ್ಸ್ ಕೂಲ್ ಡೌನ್ ಆಗೋದಕ್ಕೆ ನೆಟ್ವರ್ಕ್ ಇರುತ್ತೆ. ಸೊ ಈ ಮೂರ್ನ ಮೇಂಟೈನ್ ಮಾಡೋದಕ್ಕೆ ಬಂದ್ಬಿಟ್ಟು ಒಬ್ಬ ಹಾರ್ಡ್ವೇರ್ ಇಂಜಿನಿಯರ್ ಬೇಕು. ಎರಡನೇದು ನೆಟ್ವರ್ಕ್ ಇಂಜಿನಿಯರ್ ಇರಬೇಕು. ಮೂರನೇದು ಎಲೆಕ್ಟ್ರಿಷಿಯನ್ ಇರಬೇಕು. ಇರ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಒಂದು ಡೇಟಾ ಸೆಂಟರ್ ಮೇಂಟೈನ್ ಮಾಡ್ಬೇಕಂದ್ರೆ ಈ 3 ಜನ ಕಂಪಲ್ಸರಿ ಆಗಿ ಇರ್ಬೇಕಾಗುತ್ತೆ. ಸೊ ಹಂಗೆ ಯಾವುದೇ ಡೇಟಾ ಸೆಂಟರ್ ನ ನೀವು ಏನೋ ಪವರ್ ಇಲ್ದಿರ ಶಟ್ ಡೌನ್ ಆಗಕ್ ಆಗಲ್ಲ. ಸೊ ಅದನ್ನ 24/7 ಅವೈಲೇಬಲ್ ಇರ್ಬೇಕಾಗುತ್ತೆ. ಹಂಗೆ ಡೇಟಾ ಸೆಂಟರ್ ಅಲ್ಲಿರೋ ಸರ್ವರ್ಸ್ ಎವ್ರಿ ಟೈಮ್ ಅಪ್ ಅಂಡ್ ರನ್ನಿಂಗ್ ಅಲ್ಲಿ ಇರ್ಬೇಕಾಗುತ್ತೆ. ಅದರಿಂದ ಏನ್ ಮಾಡ್ತಾರೆ, ಸೆಗ್ರಿಗೇಟ್ ಮಾಡ್ತಾರೆ. ಈಗ ಒಂದು ಡೇಟಾ ಸೆಂಟರ್ ಇದು ಅನ್ಕೊಂಡ್ರೆ, ಸೊ ಇದ್ರೊಳಗಡೆ ರ್ಯಾಕ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಮಲ್ಟಿಪಲ್ ರ್ಯಾಕ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಈ ಮಲ್ಟಿಪಲ್ ರ್ಯಾಕ್ಸ್ ಮಲ್ಟಿಪಲ್ ಸರ್ವರ್ಸ್ ಇರುತ್ತೆ. ಸೊ ಮಲ್ಟಿಪಲ್ ರ್ಯಾಕ್ಸ್ ಆಗಿದೆ. ಈಗ ಇಲ್ಲಿಂದ ಇಲ್ಲೊಂದು ಸರ್ವರ್ ಇದೆ, ಇಲ್ಲೊಂದು ಸರ್ವರ್ ಇದೆ, ಇಲ್ಲೊಂದು ಸರ್ವರ್ ಇದೆ, ಇಲ್ಲೊಂದು ಸರ್ವರ್ ಇದೆ. ಅದೇ ತರ ಈ ರ್ಯಾಕ್ಸ್ ಒಳಗಡೆ ಮಲ್ಟಿಪಲ್ ಸರ್ವರ್ಸ್ ಇರುತ್ತೆ. ಸೊ ಒಂದೊಂದು ರ್ಯಾಕ್ ಅಲ್ಲಿ 5 ಸರ್ವರ್ ಇದೆ ಅಂತ ಅನ್ಕೊಳ್ಳಿ. ಸೊ 5 ಸರ್ವರ್ ಅಲ್ಲಿ ಟೋಟಲ್ 15 ಸರ್ವರ್. ಒಂದೊಂದು ಸರ್ವರ್ ಅಲ್ಲಿ ಡಿಫ್ರೆಂಟ್ ಅಪ್ಲಿಕೇಶನ್ ರನ್ ಆಗ್ತಿದೆ. ಸೊ 5 ಅಪ್ಲಿಕೇಶನ್ ರನ್ ಆಗ್ತಿದೆ. ಸೊ ಇದು ಅಪ್ಲಿಕೇಶನ್ ಎ ಅನ್ಕೊಳ್ಳಿ, ಇದು ಅಪ್ಲಿಕೇಶನ್ ಬಿ ಅನ್ಕೊಳ್ಳಿ, ಇದು ಅಪ್ಲಿಕೇಶನ್ ಸಿ, ಅಪ್ಲಿಕೇಶನ್ ಡಿ, ಅಪ್ಲಿಕೇಶನ್ ಇ. ಸೊ ಇಫ್ ಇನ್ ಕೇಸ್ ಯಾವುದೇ ತರ ಇಶ್ಯೂ ಇಲ್ಲಿ ಆದ್ರೆ, ಇಲ್ಲಿ ಅಪ್ಲಿಕೇಶನ್ ಎ ಆದ್ರೆ ಇಲ್ಲಿ ನೆಟ್ವರ್ಕ್ ಕನೆಕ್ಟಿವಿಟಿ ಇರುತ್ತೆ. ಸೊ ಅದೇ ನೆಟ್ವರ್ಕ್ ಕನೆಕ್ಟಿವಿಟಿ ಯೂಸ್ ಮಾಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ. ಸೊ ಇಫ್ ಎ ಅಪ್ಲಿಕೇಶನ್ ಇನ್ ರ್ಯಾಕ್ 1 ಗೋಸ್ ಡೌನ್, ರ್ಯಾಕ್ 2 ಅಲ್ಲಿರೋ ಎ ಅಪ್ಲಿಕೇಶನ್ ಎ ಅಪ್ಲಿಕೇಶನ್ ಸರ್ವರ್ ರನ್ ಆಗ್ತಾನೆ ಇರುತ್ತೆ. ಸೊ ಇದನ್ನ ಅವೈಲಬಿಲಿಟಿ ಅಂತಾರೆ. ಸೊ ಇಲ್ಲಿ ಯಾವುದೇ ಸಿಸ್ಟಮ್ ಡೌನ್ ಆದಾಗ ಇನ್ನೊಂದು ಸಿಸ್ಟಮ್ ಇಂದ ಕನೆಕ್ಟಿವಿಟಿ ವರ್ಕ್ ಆಗ್ತಾ ಇರುತ್ತೆ. ಇದನ್ನ ಅವೈಲಬಿಲಿಟಿ ಅಂತೀವಿ. ಸೊ ಇಫ್ ಇನ್ ಕೇಸ್ ಈ ಕಂಪ್ಲೀಟ್ ಡೇಟಾ ಸೆಂಟರ್ ಹೋಯ್ತು ಅನ್ಕೊಳ್ಳಿ, ಸೊ ನಾವ್ ಏನ್ ಮಾಡಕ್ಕೂ ಆಗಲ್ಲ. ಆಗ ಕಂಪ್ಲೀಟ್ ನಾವು ಅಪ್ಲಿಕೇಶನ್ ನ ಲಾಸ್ ಮಾಡ್ಬಿಡ್ತೀವಿ. ಸೊ ಅದರಿಂದ ನಾವು ಕ್ಲೌಡ್ ಯೂಸ್ ಮಾಡ್ತೀವಿ. ಸೊ ಫರ್ದರ್ ಗೋಯಿಂಗ್ ಆನ್ ನಾವು ಕ್ಲೌಡ್ ಏನು ಅಂತ ತಿಳ್ಕೊಳ್ಳೋಣ. ಈಗ ಸರ್ವರ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅಂತೀನಿ. ಸೊ ಮುಂದೆ ಸರ್ವರ್ ಯಾವ ತರ ಇರುತ್ತೆ ಅಂತ ನೋಡೋಣ. ಸೊ ಇದು ಒಂದು ಸರ್ವರ್ ಅನ್ಕೊಳ್ಳಿ, ಮಿಷನ್. ಸೊ ಈಗ ಸರ್ವರ್ ಆರ್ಕಿಟೆಕ್ಟ್ ನೋಡೋಣ. ಸೊ ಇದೊಂದು ಸರ್ವರ್ ಹಾರ್ಡ್ವೇರ್ ಮಿಷನ್ ಇರುತ್ತೆ. ಸೊ ಇದೊಂದು ಸರ್ವರು, ಇದೊಂದು ಹಾರ್ಡ್ವೇರ್ ಮಿಷನ್ ಇರುತ್ತೆ. ಇನ್ಸೈಡ್ ಹಾರ್ಡ್ವೇರ್ ಮಿಷನ್ ನಿಮ್ಗೆ 3 ಲೇಯರ್ ಬರುತ್ತೆ. ಯಾವ ಲೇಯರ್ ಇದು? ಇದು ಒಂದು ಹಾರ್ಡ್ವೇರ್ ಲೇಯರ್. ಎರಡನೇದು ಬಂದ್ಬಿಟ್ಟು ಇಲ್ಲಿ OS ಇನ್ಸ್ಟಾಲ್ ಮಾಡ್ತೀವಿ. ಸೊ ನಿಮ್ ಲ್ಯಾಪ್ಟಾಪ್ ಅಲ್ಲೂ ಸಹ ಅಷ್ಟೇ, ಫಸ್ಟ್ ಹಾರ್ಡ್ವೇರ್ ಇರುತ್ತೆ, ಮತ್ತೆ OS ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನೀವು ವಿಂಡೋಸ್ ಆದ್ರೂ ಯೂಸ್ ಮಾಡಬಹುದು, ಮ್ಯಾಕ್ ಆದ್ರೂ ಯೂಸ್ ಮಾಡಬಹುದು, ಎನಿ ಟೈಪ್ ಆಫ್ OS ಆದ್ರೂ ಯೂಸ್ ಮಾಡಬಹುದು. ಸೊ ಅದಾದ್ಮೇಲೆ ನಿಮ್ ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ ಇಲ್ಲಿ. ಸೊ ಇನ್ ಕೇಸ್ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಕ್ರೋಮ್ ಯೂಸ್ ಮಾಡ್ತಿದ್ದೀರಾ, ಇಲ್ಲಾಂದ್ರೆ
ಮೊಜಿಲಾ ಫೈರ್ಫಾಕ್ಸ್ ಯೂಸ್ ಮಾಡ್ತಿದ್ದೀರಾ ಇಲ್ಲ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಾ ಅದು OS ಆದ್ಮೇಲೆ ರನ್ ಆಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ನಿಮ್ ಸರ್ವರು 16 GB ರ್ಯಾಮ್ ಇದೆ ಅಂಡ್ 500 GB ಸ್ಟೋರೇಜ್ ಇದೆ. ಸೊ ನಿಮ್ಮ ಅಪ್ಲಿಕೇಶನ್ ಓನ್ಲಿ ಕನ್ಸ್ಯೂಮ್ ಮಾಡ್ತಿರೋದು ಬಂದ್ಬಿಟ್ಟು 4 GB ಆಗಿದ್ರೆ ರಿಮೈನಿಂಗ್ 4 GB ರ್ಯಾಮ್ ಕನ್ಸ್ಯೂಮ್ ಆಗ್ತಿದೆ. 100 GB ಸ್ಟೋರೇಜ್ ಕನ್ಸ್ಯೂಮ್ ಆಗಿದೆ. ರಿಮೈನಿಂಗ್ ವೇಸ್ಟ್ ಆಗಿರುತ್ತೆ. ಸೊ ಈ ರಿಮೈನಿಂಗ್ ಸ್ಟೋರೇಜು ನಾವು ಅನ್ನೆಸರಿ ಪೇ ಮಾಡಿ ತಗೊಂಡಿದೀವಿ ಹಾರ್ಡ್ವೇರ್ನ. ಸೊ ಅದಕ್ಕೋಸ್ಕರ ಹೈಪರ್ವೈಸರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ನಾವು ಹೈಪರ್ವೈಸರ್ ಹೋಗಕ್ ಮೊದಲು ನಾವು ಇದೇ ತರ ಆರ್ಕಿಟೆಕ್ಟ್ ನೋಡೋಣ. ಈಗ ಹೈಪರ್ವೈಸರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಗೋಯಿಂಗ್ ಆನ್ ಯಾಕೆ ಕ್ಲೌಡ್ ಬಂತು ಅಂತ ತಿಳ್ಕೊಳ್ಳೋಣ ನಾವೀಗ. ಸೊ ಅದು ಸರ್ವರ್ ಆಯ್ತು. ಸೊ ಹೈಪರ್ವೈಸರ್ ಯಾವ ತರ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಇದು ಒಂದು ಸರ್ವರ್ ಅನ್ಕೊಳ್ಳಿ. ಇದು ಸರ್ವರ್ ಅನ್ಕೊಳ್ಳಿ. ಸೊ ಸರ್ವರ್ ಒಳಗಡೆ ನಿಮ್ಗೆ ಏನಿರುತ್ತೆ, ಅಪ್ಲಿಕೇಶನ್ ಲೇಯರ್ ಇರುತ್ತೆ, OS ಲೇಯರ್ ಇರುತ್ತೆ, ಇಲ್ಲಿ ಹೈಪರ್ವೈಸರ್ ಲೇಯರ್ ಬರುತ್ತೆ. ಇದು ನಿಮ್ಮ ಸರ್ವರು. ಸರ್ವರ್ ಒಳಗಡೆ ಹಾರ್ಡ್ವೇರ್ ಲೇಯರ್ ಇರುತ್ತೆ. ಹಾರ್ಡ್ವೇರ್ ಆದ್ಮೇಲೆ OS ಲೇಯರ್ ಇರುತ್ತೆ. OS ಲೇಯರ್ ಆದ್ಮೇಲೆ ಹೈಪರ್ವೈಸರ್ ಇರುತ್ತೆ. ಹೈಪರ್ವೈಸರ್ ಆದ್ಮೇಲೆ ಸೊ ನಿಮ್ಗೆ ಸರ್ವರ್ ಅಲ್ಲಿ ಓನ್ಲಿ ಹಾರ್ಡ್ವೇರ್ ಇತ್ತು, ಅದಾದ್ಮೇಲೆ OS ಇತ್ತು, ಅದಾದ್ಮೇಲೆ ಅಪ್ಲಿಕೇಶನ್ ಲೇಯರ್ ಬರ್ತಿತ್ತು. ಬಟ್ ಇಲ್ಲಿ ಮಿಡಲ್ ಅಲ್ಲಿ ಹೈಪರ್ವೈಸರ್ ಯೂಸ್ ಆಗುತ್ತೆ. ಸೊ ವರ್ಚುವಲ್ ಮೆಷಿನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೈಪರ್ವೈಸರ್ ಕಾನ್ಸೆಪ್ಟ್ ಇದೆ. ಸೊ ಅದನ್ನ ಫರ್ದರ್ ತಿಳ್ಕೊಳ್ಳೋಣ. ಸೊ ಇಲ್ಲಿ ಹೈಪರ್ವೈಸರ್ ಆದ್ಮೇಲೆ ನಿಮ್ದು ಡಿವೈಡ್ ಆಗುತ್ತೆ. ಸೊ ಹೈಪರ್ವೈಸರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ ಸ್ಟೋರೇಜ್ 16 GB ಇದೆ ಅಂದ್ರೆ ನಿಮ್ಗೆ 4 GB ಕನ್ಸ್ಯೂಮ್ ಮಾಡ್ಕೊಂಡು ಡಿಫ್ರೆಂಟ್ ಸಿಸ್ಟಮ್ಸ್ ನ ರನ್ ಮಾಡ್ಕೊಡುತ್ತೆ. ಸೊ ಎಕ್ಸಾಂಪಲ್ ಇಲ್ಲಿ ಎಂಟೈರ್ ಸಿಸ್ಟಮ್ ಹೋಗ್ಬಿಟ್ಟು ಮೇಲೆ ಇದರಲ್ಲಿ ಎಂಟೈರ್ ಸಿಸ್ಟಮ್ 16 GB ರ್ಯಾಮು 500 GB ಸ್ಟೋರೇಜ್ ಅಲ್ಲಿ ರನ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಹಾರ್ಡ್ವೇರ್ ಲೇಯರ್ ಇರುತ್ತೆ. ಹಾರ್ಡ್ವೇರ್ ಲೇಯರ್ ಇದೆ. ಇಲ್ಲಿ OS ಲೇಯರ್ ಇದೆ. ಇಲ್ಲಿ ಹೈಪರ್ವೈಸರ್ ಕಾನ್ಸೆಪ್ಟ್ ಬರುತ್ತೆ. ನೆಕ್ಸ್ಟ್ ಲೇಯರ್ ಅಲ್ಲಿ ಹೈಪರ್ವೈಸರ್ ಇದೆ. ಸೊ ಅದಾದ್ಮೇಲೆ ನಿಮ್ಗೆ ಗೆಸ್ಟ್ OS ಅಂತ ಇನ್ಸ್ಟಾಲ್ ಮಾಡ್ತೀವಿ. ಗೆಸ್ಟ್ OS ನ ಇನ್ಸ್ಟಾಲ್ ಮಾಡಿ ಸೊ ಗೆಸ್ಟ್ OS ನ ಇನ್ಸ್ಟಾಲ್ ಮಾಡಿರ್ತೀವಿ. ಗೆಸ್ಟ್ OS ಅನ್ನೋದಿರುತ್ತೆ. ಗೆಸ್ಟ್ OS ಆದ್ಮೇಲೆ ನಮ್ಗೆ OS ಆದ್ಮೇಲೆ ಇಲ್ಲಿ ಬೈನರೀಸ್ ಇರುತ್ತೆ. ಸೊ ಬೈನರೀಸ್ ಆರ್ ಲೈಬ್ರರೀಸ್ ಅಂತೀವಿ. ಸೊ ಯಾವುದೇ ಅಪ್ಲಿಕೇಶನ್ ರನ್ ಆಗ್ಬೇಕಂದ್ರೂ ಅದರಿಗೆ ಸಂಬಂಧಪಟ್ಟ ಬೈನರೀಸ್ ಇಲ್ಲ ಲೈಬ್ರರೀಸ್ ಅಂತೀವಿ. ಸೊ ಅದು ಇರ್ಬೇಕಾಗುತ್ತೆ. ಬೈನರೀಸ್ ಆರ್ ಲೈಬ್ರರೀಸ್ ಇರ್ಬೇಕಾಗುತ್ತೆ. ಸೊ ಇದ್ರ ಮೇಲೆ ನಾವು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ತೀವಿ. ಇಲ್ಲಿ A1 ಅಂತ ಇಟ್ಕೊಳ್ಳಿ, ಅಪ್ಲಿಕೇಶನ್ 1. ಇಲ್ಲಿ A2 ಅಂತ ಇಟ್ಕೊಳ್ಳಿ, ಇಲ್ಲಿ A3 ಅಂತ ಇಟ್ಕೊಳ್ಳಿ. ಸೊ ನಾವು ಇಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ 16 GB ರ್ಯಾಮ್ ನ ಒಂದು ಅಪ್ಲಿಕೇಶನ್ಗೆ ಯೂಸ್ ಮಾಡ್ಕೊಂತೀವಿ. ಸೊ ಇಲ್ಲಿ ಏನಾಗುತ್ತೆ, ನಿಮ್
ಮೈನ್ ಸರ್ವರ್ ಬಂದ್ಬಿಟ್ಟು 4 GB ಅಲ್ಲಿ ರನ್ ಆಗುತ್ತೆ ಅಂತ ಎಕ್ಸಾಂಪಲ್ ಇಟ್ಕೊಂಡ್ರೆ, ಮಿಕ್ಕಿರೋ 4 GB ನಾವು ಅಲೋಕೇಟ್ ಮಾಡಿ ಸರ್ವಿಸಸ್ ನಾವು ರನ್ ಮಾಡ್ತೀವಿ. ಸೊ ಅಪ್ಲಿಕೇಶನ್ 1ಗೆ 4 GB ಇರುತ್ತೆ, ಅಪ್ಲಿಕೇಶನ್ 2ಗೆ 4 GB ಇರುತ್ತೆ, ಅಪ್ಲಿಕೇಶನ್ 3ಗೆ 4 GB ಇರುತ್ತೆ. ಸೊ ಇದು ಬಂದ್ಬಿಟ್ಟು ಹೈಪರ್ವೈಸರ್ ಕಾನ್ಸೆಪ್ಟ್ ಅಂತಾರೆ. ಸೊ ಇಷ್ಟಿಗೆ ನಿಮ್ಗೆ ಹೈಪರ್ವೈಸರ್ ಮತ್ತೆ ಸರ್ವರ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಸೊ ಮುಂದೆ ನಾವು ಕ್ಲೌಡ್ ಏನಕ್ಕೆ ಬಂತು ಅಂತ ತಿಳ್ಕೊಳ್ಳೋಣ. ಸೊ ನೀವು ಎಕ್ಸ್ಟ್ರಾ ಸ್ಟೋರೇಜ್ ಇದ್ರೆ ನಿಮ್ಗೆ ಏನ್ ಮಾಡ್ತೀರಾ ಅಂತ ಗೊತ್ತಾಯ್ತು. ಏನು ಸರ್ವರ್ ಅಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ ಇದ್ರೆ ನಮ್ಗೆ ಏನಾದ್ರು ಯೂಸ್ ಬೇಕು ಅಂದ್ರೆ ನಾವು ಹೈಪರ್ವೈಸರ್ ನ ಯೂಸ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಇನ್ನೊಂದು ಅಪ್ಲಿಕೇಶನ್ ರನ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನ ಎಕ್ಸ್ಟ್ರಾ ಸ್ಟೋರೇಜ್ ಬೇಕಾಗುತ್ತೆ ಅನ್ಕೊಳ್ಳಿ. ಸೊ ಎವ್ರಿ ಟೈಮ್ ನೀವು ಹಾರ್ಡ್ವೇರ್ ನ ಪ್ರಿಕ್ಯೂರ್ ಮಾಡಬೇಕಾಗುತ್ತೆ, ರ್ಯಾಮ್ ನ ಪ್ರಿಕ್ಯೂರ್ ಮಾಡಬೇಕಾಗುತ್ತೆ. ಸೊ ಈಗ ಎಕ್ಸ್ಟ್ರಾ ಫುಲ್ ಆಗಿದೆ ಸ್ಟೋರೇಜು, ನಿಮ್ಗೆ ಎಕ್ಸ್ಟ್ರಾ ಕನ್ಸ್ಯೂಮ್ ಆಗ್ತಿದೆ ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಎಕ್ಸ್ಟ್ರಾ ಸ್ಟೋರೇಜ್ ನ ರ್ಯಾಮ್ ನ ಬೈ ಮಾಡ್ಬೇಕಾಗುತ್ತೆ, ಮತ್ತೆ ಸ್ಟೋರೇಜ್ ನ ಬೈ ಮಾಡಬೇಕಾಗುತ್ತೆ. ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ಇರುತ್ತೆ. ಸೊ ಬೈ ಮಾಡ್ಬೇಕಂದ್ರೆ ಟೈಮ್ ತಗೊಳುತ್ತೆ, ಇನ್ಸ್ಟಾಲೇಷನ್ ಟೈಮ್ ತಗೊಳುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಬಂದಿದೆ. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಏನ್ ಮಾಡುತ್ತೆ ಅಂದ್ರೆ, ಸೊ ಕ್ಲೌಡ್ ಕಂಪ್ಯೂಟಿಂಗ್ ನಮ್ಗೆ ಹೆಲ್ಪ್ ಹೆಂಗಾಗುತ್ತೆ ಅಂದ್ರೆ, ಸೊ ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಏನು ಅಂದ್ರೆ, ಇಲ್ಲಿ ನೋಡಿ, ನಮ್ಗೆ ಈಗ ಏನ್ ಮಾಡ್ತಿದ್ವಿ, ಎಲ್ಲಾ ಸರ್ವರ್ಸ್ ನಾವೇ ತಗೊಂಡು ನಮ್ಗೆ ಡಿಫ್ರೆಂಟ್ ಟೀಮ್ ಇತ್ತು, ಹಾರ್ಡ್ವೇರ್ ಟೀಮ್ ಇತ್ತು, ನೆಟ್ವರ್ಕ್ ಟೀಮ್ ಇತ್ತು, ಮತ್ತೆ ಎಲೆಕ್ಟ್ರಿಷಿಯನ್ಸ್ ಇರ್ತಿದ್ರು, ಮತ್ತೆ ಅದಕ್ಕೊಂದು ಸಪರೇಟ್ ಆಗಿ AC ಇರ್ಬೇಕಾಗಿತ್ತು, ಅದಾದ್ಮೇಲೆ ಕಂಪ್ಲೀಟ್ ಆಗಿ ನೆಟ್ವರ್ಕ್ ಇರ್ಬೇಕಾಗುತ್ತೆ, ಮತ್ತೆ ಪವರ್ ಸಪ್ಲೈ 24/7 ಇರ್ಬೇಕಾಗುತ್ತೆ. ಪವರ್ ಸಪ್ಲೈ ಹೋದ್ಮೇಲೆ ಡೌನ್ ಆಗುತ್ತೆ. ಸೊ ಇಲ್ಲಿ ಕ್ಲೌಡ್ ಏನ್ ಸಾಲ್ವ್ ಮಾಡ್ತಿದೆ ಕ್ಲೌಡ್ ಇಲ್ಲಿ ಅಂದ್ರೆ, ಕ್ಲೌಡ್ ನಮ್ಗಿಲ್ಲಿ ಹಾರ್ಡ್ವೇರ್ ನ ಅವರೇ ನೋಡ್ಕೊಂತಿದ್ದಾರೆ. ನಮ್ಗೆ ಲೈಕ್ ನಾವು ಹೈಪರ್ವೈಸರ್ ತರಾನೇ ನಮ್ಗೆ ಇಲ್ಲೇನು ಏನ್ ಬರುತ್ತೆ ಏನ್ ಬರಲ್ಲ ಅಂತ ನೋಡ. ಸೊ ಕ್ಲೌಡ್ ಏನ್ ಮಾಡುತ್ತೆ, ಹಾರ್ಡ್ವೇರ್ ಅವರೇ ಪ್ರಿಪೇರ್ ಮಾಡ್ತಾರೆ, ನೆಟ್ವರ್ಕ್ ಕನೆಕ್ಟಿವಿಟಿನೂ ಅವರೇ ನೋಡ್ಕೊಂತಾರೆ, ಅದಾದ್ಮೇಲೆ ಸೆಕ್ಯೂರಿಟಿನೂ ಅವರೇ ನೋಡ್ಕೊಂತಾರೆ. ಸೆಕ್ಯೂರಿಟಿ ಮೀನ್ಸ್ ಪವರ್ ಸಪ್ಲೈ, ಮತ್ತೆ ಯಾವುದೇ ಕಂಡೀಷನ್ ಅಲ್ಲೂ ಸಿಸ್ಟಮ್ ಡೌನ್ ಆಗ್ದಿರೋ ಅವ್ರ ಕೆಲಸ ನೋಡ್ಕೊಂತಾರೆ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ನಮ್ಗೆ ಏನ್ ಬೇಕು ಅದನ್ನ ಮಾತ್ರ ತಗೊಂತೀವಿ. ಎಷ್ಟು ಹಾರ್ಡ್ವೇರ್ ಬೇಕು, ಎಷ್ಟು ಸ್ಟೋರೇಜ್ ಬೇಕು, ಯಾವ ತರ ನೆಟ್ವರ್ಕ್ ಬೇಕು, ಸೊ ಯಾವ ತರ ನಿಮ್ಗೆ ಸೆಕ್ಯೂರಿಟಿ ಬೇಕು ಆ ಪರ್ಟಿಕ್ಯುಲರ್ ಸರ್ವರ್ಗೆ. ಸೊ ಇದನ್ನ ನಾವು ತಗೊಂಡು ನಮ್ಗೆ ಯಾವ ತರ ಬೇಕು ಅದನ್ನ ಕಾನ್ಫಿಗರ್ ಮಾಡ್ಕೊಂಡು ಬಾರೋ ಮಾಡ್ಕೊಂತೀವಿ, ರೆಂಟ್ ತಗೊಂಡು ನಾವು ಅದಕ್ಕೆ ಪೇ ಮಾಡಿ ನಾವಿಲ್ಲಿ ಯಾವ ತರ OS ಬೇಕು ಅದನ್ನ ಇನ್ಸ್ಟಾಲ್ ಮಾಡ್ಕೊಂತೀವಿ, ಯಾವ ಅಪ್ಲಿಕೇಶನ್ ರನ್ ಆಗಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ, ಮತ್ತೆ ಯಾರಿಗೆ ಆಕ್ಸೆಸ್ ಇರುತ್ತೆ ಅಂತ ನಾವೇ ಡಿಸೈಡ್ ಮಾಡ್ಕೊಂತೀವಿ. ಬೇಸಿಕಲಿ ಇವರು ನಮ್ಗೆ ಹಾರ್ಡ್ವೇರ್ ನ ರೆಂಟ್ ಕೊಟ್ಟು ಅವರೇ ಮ್ಯಾನೇಜ್ ಮಾಡ್ತಿದ್ದಾರೆ. ಸೊ ಏನೇ ಫೇಲ್ಯೂರ್ ಆಗ್ಲಿ ಏನೋ ಕ್ಲೌಡ್ ಕಂಪ್ಯೂಟಿಂಗ್ ಪ್ರೊವೈಡರ್ಸ್ ಅದನ್ನ ಸಾಲ್ವ್ ಮಾಡ್ತಾರೆ. ಸೊ ನಮ್ಗಿಲ್ಲಿ ಕ್ಲೌಡ್ ಕಂಪ್ಯೂಟರ್ಸ್ ಬಂದ್ಬಿಟ್ಟು 3 ಪಾಪ್ಯುಲರ್ ಕ್ಲೌಡ್ ಪ್ರೊವೈಡರ್ಸ್ ಇದ್ದಾರೆ. ಒಂದು ಬಂದ್ಬಿಟ್ಟು AWS, ಇನ್ನೊಂದು ಬಂದ್ಬಿಟ್ಟು ಅಜೂರು, ಇನ್ನೊಂದು ಬಂದ್ಬಿಟ್ಟು GCP ಇಸ್ ನಥಿಂಗ್ ಬಟ್ ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್. ಅದೇ ತರ ಬೇರೆವೆಲ್ಲ ಇದೆ. ಸೊ ಎಕ್ಸಾಂಪಲ್ IBM ಇದೆ, ಈಗ ಒರಾಕಲ್ ಇದೆ, ಅದಾದ್ಮೇಲೆ ನಮ್ಗೆ ಯಾವ್ದಿದೆ, ಅಲಿಬಾಬಾ ಇದೆ,
ಅಲಿಬಾಬಾ ಇದೆ, ಇನ್ನೂ ಹಲವಾರು ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ನೆಕ್ಸ್ಟ್ ವಿಡಿಯೋ ನಾವು AWS ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ವಾಟ್ ಈಸ್ IaaS, ವಾಟ್ ಈಸ್ PaaS, ವಾಟ್ ಈಸ್ SaaS. ಸೊ ಇದನ್ನ ಮುಖಾಂತರ ತಿಳ್ಕೊಂಡು ಸ್ಲೋಲಿ ನಾವು AWS ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ನಾವು ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.